ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಲೇಡೀಸ್ಗೆ ಯೂಸ್ ಆಗೋವಂಥದ್ದು ಎಲ್ಲ ಬೆನಿಫಿಟ್ದೆಲ್ಲ ಮಾಡ್ತಾನೆ ಇರ್ತೀನಿ. ಇವತ್ತು ನಾನು ಡಿಫ್ರೆಂಟಾಗಿರೋದು ಮಾಡ್ತಾಯಿದ್ದೀನಿ ಒಂದು ವಿಡಿಯೋ. ಏನಪ್ಪ ಅಂದರೆ, ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ನಾನು ಆಯಿಲ್ನ. ಅದು ಯಾವ ಆಯಿಲ್ ಅಂತ ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿದ್ರ, ಪಂಚಮಿ ಸ್ಯಾಂಡಲ್ ಆಯಿಲ್ ನೋಡ್ತಿದ್ದೀರಲ್ಲ. ಇನ್ನೊಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಪಂಚಮಿಯಲ್ಲಿ ಜಾಸ್ಮಿನ್ ಆಯಿಲ್. ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ ಫ್ರೆಂಡ್ಸ್. ಸೊ ನಾನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ, ಮುಂಚೆನೇ ನಾನು ಹಾಕಿಬಿಡಬೇಕು ಅಂತ ಇದ್ದೆ, ಒಂದು ವಿಡಿಯೋ ಮಾಡೋಣ ಅಂತ. ಬಟ್ ನಾನು ಒಂದು ಸಲ ಯೂಸ್ ಮಾಡಿ ನೋಡಿ ನನಗೆ ಇಷ್ಟ ಆದಮೇಲೆ ಮಾತ್ರ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ನೋಡ್ತಿದ್ದೀರಲ್ಲ, ಅಬ್ಸರ್ವ್ ಮಾಡ್ತಿದ್ದೀರಾ, ಸ್ವಲ್ಪ ಯೂಸ್ ಮಾಡಿದ್ದೀನಿ ನಾನು ಒಂದು ವೀಕ್. ಹಾಂ ಫ್ರೆಂಡ್ಸ್, ಇದು ಬಂದುಬಿಟ್ಟು ಪಂಚಮಿ ವೆಬ್ಸೈಟಿಂದ ತೊಗೊಂಡಿದ್ದು. ಆನ್ಲೈನಲ್ಲಿ ತರಿಸ್ಕೊಂಡೆ ನಾನು. ಆ್ಯಕ್ಚುಲಿ ನಾನು ಇದು ತರಿಸ್ಕೊಂಡಿದ್ದ ತಕ್ಷಣ ಓಪನ್ ಮಾಡಿ ನೋಡಿದೆ. ಜಸ್ಟ್ ಅದು ಓಪನ್ ಮಾಡಿದ ತಕ್ಷಣ ಅಷ್ಟು ಸ್ಮೆಲ್ಲಿತ್ತು. ಇದನ್ನು ಯೂಸ್ ಮಾಡಿಲ್ಲ ಇನ್ನೂ ನಾನು, ಸ್ಯಾಂಡಲ್ದು. ಇದು ಫುಲ್ ಯೂಸ್ ಮಾಡಿದ್ಮೇಲೆ ಇದು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದನ್ನು ಓಪನ್ ಮಾಡಿ ನೋಡಿದೆ, ಸ್ಮೆಲ್ಲಿದೆ. ಇದನ್ನು ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಇದನ್ನು ಅಷ್ಟೇ, ಸ್ಯಾಂಡಲ್ದು. ಜಾಸ್ಮಿನ್ದಂತೂ ಒಳ್ಳೆ ಸ್ಮೆಲ್ಲು. ಜಸ್ಟ್ ಸುಮ್ಮನೆ ಟಚ್ ಆಯಿತು ಅಂದ್ರೂ ಅಷ್ಟು ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ದೀಪ ಹಚ್ಚಿದ ಮೇಲಂತೂ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಅದರದ್ದು ಸುಗಂಧ ಬಂದು ಅಷ್ಟು ಮನೆಯಲ್ಲೆಲ್ಲ ಪರಿಮಳ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಫೀಲ್ ಆಗ್ತಿತ್ತು. ಇದು ತುಂಬಾ ಚೆನ್ನಾಗಿದೆ ಮತ್ತು ಪಾಸಿಟಿವ್ ಎನರ್ಜಿ ಇದೆ ಮನೆಯಲ್ಲಿ ಅಂತ. ಹಾಂ ಫ್ರೆಂಡ್ಸ್, ಇನ್ನೊಂದು ನಿಮಗೆ ಮುಖ್ಯವಾಗಿ ಹೇಳಬೇಕು ಅಂದರೆ, ಇದು ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲ. ಸೊ ನನಗೆ ಯಾರೂ ಏನೂ ಹೇಳಿಲ್ಲ, ಬಟ್ ನಾನೇ ಇದು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿಸ್ಕೊಂಡಿದ್ದು. ಆನ್ಲೈನಲ್ಲಿ ತರಿಸ್ಕೊಂಡೆ, ಯೂಸ್ ಮಾಡಿದೆ, ನನಗಿಷ್ಟ ಆಯಿತು, ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಿಮಗೂ ಒಳ್ಳೆ ಬೆನಿಫಿಟ್ ಸಿಗಲಿ, ಮನೆಗೆ ಪಾಸಿಟಿವ್ ಎನರ್ಜಿ ಬರಲಿ ಅನ್ನೋದಕ್ಕೋಸ್ಕರ ಒಂದು ಸಣ್ಣದು ವಿಡಿಯೋ ಮಾಡಿದ್ದೀನಿ. ನೀವು ಯೂಸ್ ಮಾಡಿ ನೀವು ಕಮೆಂಟ್ ಮಾಡಿ, ಆಯಿತಾ? ಮತ್ತು ನಿಮಗೆ ನಿಮ್ಮ ಆತ್ಮೀಯರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲನೂ ಶೇರ್ ಮಾಡಿ. ತುಂಬಾ ಚೆನ್ನಾಗಿದೆ. ನಮಗೂ ಒಳ್ಳೆಯದಾಗೋದಲ್ಲದೆ ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಾ ಇರೋದು ನಾನು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಈಗ ನಮ್ಮ ದೇವ್ರ ಮನೇಲಿ ಹಚ್ಚೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ವಾ. ಈಗ ಒಂದು ಹೆಣ್ಣು ದೇವ್ರಿಗಾಗಲಿ ಗಂಡು ದೇವ್ರಿಗಾಗಲಿ ಈ ಮಲ್ಲಿಗೆ ಹೂವು ಅಂದರೆ ತುಂಬಾ, ಆ ಸ್ಮೆಲ್ ಆಗಲಿ, ಮಲ್ಲಿಗೆ ಹೂವು ಅಂದ್ರೇ ದೇವ್ರುಗಳಿಗೆ ತುಂಬ ಇಷ್ಟ. ಸೊ ಅದರಲ್ಲಿ ದೀಪ ಹಚ್ಚೋದು ಅಂದರೆ ಇನ್ನಷ್ಟು ಒಳ್ಳೇದಲ್ವ ಮನೆಗೆ. ಸೊ ಹಾಗಾಗಿ ಇದನ್ನು ಹಚ್ಚಿ. ಅಂದರೆ ತುಂಬ ಏನು ಕಾಸ್ಟ್ಲಿ ಏನಿಲ್ಲ. ಇರಿ, ನಿಮಗೆ ರೇಟು ಕೂಡ ಹೇಳ್ತೀನಿ, ತೋರಿಸ್ತೀನಿ ನೋಡಿ. 499 ಇದು 1 ಲೀಟರ್ಗೆ. ಇದು 1 ಲೀಟರ್ಗೆ ಸ್ಯಾಂಡಲ್ದು 349. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಯೂಸ್ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಮತ್ತು ಮನೆಯಲ್ಲಿ ಎಷ್ಟು ಘಮ ಇರುತ್ತೆ ಅಂದರೆ ಇದ್ರದ್ದು ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ದೇವ್ರ ಮನೆ ಹತ್ರ ಪಾಸ್ ಆಗ್ತಾಯಿರ್ತೀನಿ, ಅವಾಗವಾಗ ಖುಷಿ ಆಗುತ್ತೆ ನನಗೆ ದೇವ್ರ ಮನೆಯಲ್ಲಿ ಹೋಗಿ ನೋಡೋದಕ್ಕೆ, ಮತ್ತು ಆ ಸ್ಮೆಲ್ ತಗೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ದೇವ್ರ ಮನೆಯಲ್ಲಿ ಹಚ್ಚೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಗೆ ಹೇಳಿದೆ ಅಲ್ವಾ. ಸೊ ಒಂದು ಸಲ ದೇವ್ರ ಮನೆನ ನೋಡ್ಕೊಂಬಂದುಬಿಡೋಣ ಅಂತೆ ಇವತ್ತು ಹಚ್ಚಿರೋದನ್ನ ನಾನು ತೋರಿಸ್ತೀನಿ ನಿಮಗೆ. ಹಾಂ ಫ್ರೆಂಡ್ಸ್, ನೋಡಿ ನಮ್ಮ ಮನೆ ದೇವ್ರ ಮನೆ ನೋಡಿ. ಇದು ಈವ್ನಿಂಗ್ ಬಂದು ನಾನು ಹಚ್ಚಿರೋದು. ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಮನೆ ಪೂರ್ತಿ ಮಲ್ಲಿಗೆ ಹೂವು ಸ್ಮೆಲ್ ಬರ್ತಾ ಇರುತ್ತೆ. ತುಂಬಾ ಇಷ್ಟ ಆಗುತ್ತೆ, ಒಳ್ಳೆ ಪಾಸಿಟಿವ್ ಎನರ್ಜಿ. ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ ಆ ಎಣ್ಣೆಲಿ ದೀಪ ಹಚ್ಚಿರೋದ್ರಿಂದ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ಮುಂಚೆ ನಾನು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ತಾಯಿದ್ದೆ, ಇಲ್ಲಾಂದರೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ದೀಪದ ಎಣ್ಣೆ, ಅದನ್ನು ಹಚ್ತಾಯಿದ್ದೆ ನಾನು ಮುಂಚೆ. ಇದು ನಂಗೆ ತುಂಬ ದಿವಸದಿಂದ ಆಸೆ ಇತ್ತು. ದೊಡ್ಡವ್ರು ಹೇಳಿರೋ ಒಂದು ಕಿವಿ ಮಾತು, ಇದರಿಂದ ಹಚ್ಚೋದ್ರಿಂದ ಒಳ್ಳೆ ಪಾಸಿಟಿವ್ ಇರುತ್ತೆ ಮನೇಲಿ ಅಂತ ಹೇಳ್ತಿದ್ರಲ್ಲ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ತರಿಸ್ಕೊಂಡು ಹಚ್ಚಿ ನೋಡಿದೆ, ನನಗೂ ತುಂಬಾ ಇಷ್ಟ ಆಯಿತು. ನಾನು ಬೆಳಗ್ಗೆ ಬಂದುಬಿಟ್ಟು ರಾಘವೇಂದ್ರ ವ್ರತ ಮಾಡ್ತಾಯಿದ್ದೀನಿ.
ಆಯಿತು. ಒಂದು 4 ವೀಕ್ಸ್ ಆಗಿದೆ. 4ನೇ ವಾರ ಪೂಜೆ ಇದು, ವ್ರತ ಮಾಡ್ತಾ ಇರೋದು ನಾನು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಯರಿಗೆ ತುಳಸಿ ಮತ್ತು ಗಂಧ, ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ರಾಘವೇಂದ್ರ ಸ್ವಾಮಿಗೆ. ಮತ್ತು ಹಾಗಾಗಿ ರಾಘವೇಂದ್ರ ವ್ರತ ಮಾಡಬೇಕು ಅಂದರೆ ತುಪ್ಪದಲ್ಲಿ ದೀಪ ಹಚ್ಚಬೇಕು. ನಾನು ಬೆಳಿಗ್ಗೆ ಬಂದು ತುಪ್ಪದಲ್ಲಿ ದೀಪ ಹಚ್ಚಿದ್ದೆ. ಸಾಯಂಕಾಲ ಬಂದುಬಿಟ್ಟು ಲಕ್ಷ್ಮೀ ದೇವ್ರಿಗೆ ಇಷ್ಟ ಅಲ್ವಾ ಮಲ್ಲಿಗೆ ಹೂವು ಅಂದರೆ, ಮಲ್ಲಿಗೆ ಹೂವನ್ನು ಇಟ್ಟಿದ್ದೀನಿ. ಜಾಸ್ಮಿನ್ ಆಯಿಲ್ ದೀಪ ಹಚ್ಚೋಣ ಅಂತ ಹಚ್ಚಿದ್ದೀನಿ. ಮಲ್ಲಿಗೆ ಹೂವು ಅಂದರೆ ದೇವ್ರಿಗೆಲ್ಲ ತುಂಬಾ ಇಷ್ಟ. ಹಾಗೆ ದೀಪನೂ ಹಚ್ಚೋದ್ರಿಂದನೂ ಇಷ್ಟ ಆಗುತ್ತೆ ಅಲ್ವಾ. ಮತ್ತು ಇನ್ನೇನು ಹೇಳಬೇಕು, ನಿಮಗೆಲ್ಲ ದೇವ್ರ ಮನೆ ತೋರಿಸಿದ್ದೀನಿ, ಇದ್ರದ್ದು ಬೆನಿಫಿಟ್ ಎಲ್ಲನೂ ಹೇಳಿದ್ದೀನಿ ಎಣ್ಣೆದು. ನೆಕ್ಸ್ಟು ರಾಘವೇಂದ್ರ ಸ್ವಾಮಿದು ವ್ರತ ಎಲ್ಲ ಫುಲ್ ಆದಮೇಲೆ ಲಾಸ್ಟ್ ವಾರದಲ್ಲಿ ರಾಘವೇಂದ್ರ ಸ್ವಾಮಿದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ವ್ರತದ್ದು ಯಾವ ಥರ ಮಾಡಿದ್ದೀನಿ ಏನು ಅಂತ. ಅದು ನೀವು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡಿದಾಗ ಪ್ಲೀಸ್ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನಾನು ಮತ್ತೆ ಕೇಳ್ತೀನಿ, ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಂ ಫ್ರೆಂಡ್ಸ್, ನಾನು ಇನ್ನೊಂದು ಹೇಳಬೇಕು ಅಂದರೆ, ನಾನು ಪಂಚಮಿ ಕಂಪ್ನಿದೇ ಆಯಿಲ್ದು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆ ಹತ್ರ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿರೋ ಕಂಪ್ನಿದು ಯಾವುದಾದ್ರೂ ಇದ್ರೂ ತಗೊಳ್ಳಿ. ಬಟ್ ಇದು ಸ್ಮೆಲ್ ತುಂಬಾ ಚೆನ್ನಾಗಿದೆ ಅಂತ ನಾನು ನಿಮಗೆ ಹೇಳಿದ್ದು. ನಿಮ್ಗೆ ಯಾವುದಾದ್ರೂ ಒಳ್ಳೆ ಎಣ್ಣೆ ಸಿಗುತ್ತೆ ಮನೆ ಹತ್ರನೇ ಅಂದರೆ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟ ಆಯಿತು ಇವತ್ತಿಂದು ದೇವ್ರ ಮನೇಲಿ ತೋರಿಸ್ತಾ ಇದ್ದೀನಿ. ನಾನು ನೋಡ್ತಿದ್ದೀರಲ್ಲ, 7ನೇ ವಾರ ರಾಘವೇಂದ್ರ ಸ್ವಾಮಿದು ವ್ರತ ಮುಗಿಯುತ್ತಲ್ಲ, ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಅದನ್ನು ನೋಡಿ, ಹಾಗೆ ಶೇರ್ ಮಾಡಿ ಎಲ್ಲರಿಗೂ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಸಿಗಲಿ ಅಂತ ಕೇಳ್ಕೊತೀನಿ. ಹಾಂ ಫ್ರೆಂಡ್ಸ್, ದೇವ್ರ ಮನೇನ ನೋಡ್ಕೊಂಡು ಬಂದಿದ್ದಾಯ್ತಲ್ವ. ಈಗ ಬಂದುಬಿಟ್ಟು ಇದ್ರದ್ದು ಬೆನಿಫಿಟ್ ಏನೇನಿದೆ ಅಂತ ನಿಮಗೆ ನೋಡಿ, ಝೂಮ್ ಮಾಡಿ ನೋಡಿ. ಮತ್ತು ಇಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಅದರದ್ದು ಬೆನಿಫಿಟ್ ಎಲ್ಲ ನಿಮಗೆ ತೋರಿಸುತ್ತೆ. ಹಾಂ ಫ್ರೆಂಡ್ಸ್, ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಹೆಲ್ತ್ ಬಗ್ಗೆನೂ ಅಷ್ಟೇ ಒಳ್ಳೆಯದು. ಇದು ಸ್ಮೆಲ್ ತಗೊಳೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂದರೆ ನೋಡಿ, ಇದ್ರ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಆಗಲಿ ಎಲ್ಲ ಊರಲ್ಲಿ ಯಾರಿಗೇ ಆದ್ರೂ ಮನೇಲಿ ಒಂದು ಟೆನ್ಷನ್ ಅಂತ ಇದ್ದೇ ಇರುತ್ತಲ್ಲ. ಸೊ ಆ ಟೆನ್ಷನ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಮತ್ತು ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆ ಮೈಗ್ರೇನ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಬಾಡಿ ಹೀಟ್ ಇರೋರಿಗೆ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ಈ ಸ್ಮೆಲ್ ತಗೊಳೋದ್ರಿಂದ. ಹಾಂ ಫ್ರೆಂಡ್ಸ್, ನಾವೇನಾದರೂ ತುಂಬಾ ಡಿಪ್ರೆಷನಲ್ಲಿ ಇದ್ದೀವಿ, ತುಂಬಾ ನಮಗೆ ಸಾಕಪ್ಪ, ಸ್ವಲ್ಪ ನಮ್ಮ ಕೆಲಸದಿಂದ ಸ್ವಲ್ಪ ಎಲ್ಲಾದರೂ ಔಟ್ಸೈಡ್ ಹೋಗ್ಬಿಟ್ಟು ಸ್ವಲ್ಪ 2 ಡೇಸ್ ಇದ್ಬಿಟ್ಟು ಬರಬೇಕು ಅಂತ ಹೋಗ್ತೀವಿ. ಯಾಕಂದರೆ ಒಂದು ಆ ನೇಚರಲ್ಲಿ ಇದ್ದರೆ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ. ಅದೇ ಬೆನಿಫಿಟ್ಟು ನಮಗೆ ಮನೇಲಿ ಸಿಕ್ಕಿದ್ರೆ ಎಷ್ಟು ಯೂಸ್ ಆಗುತ್ತೆ ಅಲ್ವಾ. ಸೊ ಇದು ಹಚ್ಚೋದ್ರಿಂದ ಮನೆಯಲ್ಲಿ ದೇವ್ರ ಮನೇಲಿ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿನೂ ಬರುತ್ತೆ, ಪ್ಲಸ್ ನಮಗೆ ಯೂಸೂ ಆಗುತ್ತೆ. ಅಂದರೆ ನಾವು ಕಾಮಾಗಿರ್ತೀವಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮತ್ತು ಇನ್ನೂ ಹೇಳಬೇಕು ಅಂದರೆ ಡಿಪ್ರೆಷನಿಂದ ಆಚೆ ಬರ್ತೀವಿ ಫ್ರೆಂಡ್ಸ್. ಇಷ್ಟೆಲ್ಲ ಬೆನಿಫಿಟ್ ಇದ್ದಾಗ ನಾವು ಯಾಕೆ ಯೂಸ್ ಮಾಡಬಾರ್ದು? ಹಾಗಾಗಿ ನಾನು ಹೇಳ್ತಾ ಇರೋದು, ನೀವು ಯೂಸ್ ಮಾಡಿ, 4 ಜನಕ್ಕೆ ನಿಮ್ಮಿಂದ ಯೂಸ್ ಆಗಲಿ, ಎಲ್ಲರಿಗೂ ಹೇಳಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಎಷ್ಟು ಮೋಟಿವೇಶನ್ ಸಿಗುತ್ತೆ ಅಂದರೆ, ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನನಗೆ ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನೀವಿಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೋಡಿ ಫ್ರೆಂಡ್ಸ್, ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಒಳಗಡೆನೂ ಮತ್ತು ಹೊರಗಡೆನೂ ಎನ್ಹ್ಯಾನ್ಸ್ ಮಾಡುತ್ತೆ, ಮತ್ತು ಹೆಲ್ತ್ ಪ್ರಮೋಟ್ ಮಾಡುತ್ತೆ. ಹಾಗೆ ಥೆರಪಿಯಲ್ಲೂ ಯೂಸ್ ಮಾಡ್ತಾರೆ. ಇವೆಲ್ಲ ತುಂಬ ಪುರಾತನ ಕಾಲದಿಂದ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಯೂಸ್ ಮಾಡೋಣ, ಇದರಿಂದ ಬೆನಿಫಿಟ್ ತಗೊಳ್ಳೋಣ ಅಂತ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಹಿತೈಷಿಗಳಿಗೂ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.